ಬ್ರಹ್ಮಚಾರಿ ಸೀರಿಯಲ್ ವಂಶ ನಾಶ ಮಾಡ್ತೀನಿ ಅಂತ ಬಂದವಳೆ ಈಗ ಗರ್ಭಿಣಿ. ವೈಶಾಖ ವಿಚಾರ ತಿಳಿದು ಕಿಟ್ಟಿ ಶಾಕ್. ಕಿಟ್ಟಿ ಹಾಗೂ ರಾಮಚಾರಿ ಒಂದೇ ರೀತಿ ಇದ್ದ ಕಾರಣ ಶತ್ರುಗಳಿಗೆ ತುಂಬಾನೇ ಅನುಕೂಲವಾಗಿತ್ತು. ರಾಮಚಾರಿಯನ್ನು ಜೈಲಿಗೆ ಕಳುಹಿಸಿ ಕಿಟ್ಟಿಯನ್ನು ತಂದರು. ರಾಮಚಾರಿಗೆ ಕೊಡಬಾರದ ಹಿಂಸೆ ಕೊಟ್ಟರು. ಆದರೆ ದೇವರ ದಯೆ, ಚಾರು ಪ್ರೀತಿ ರಾಮಚಾರಿಯನ್ನು ಸಾವಿನ ದವಡೆಯಿಂದ ಕಾಪಾಡಿತ್ತು. ಕಿಟ್ಟಿಗೂ ತನ್ನ ಜನ್ಮ ರಹಸ್ಯ ತಿಳಿದು ಅಪ್ಪ ಅಮ್ಮನ ಮಡಿಲು ಸೇರಿದ. ಕಿಟ್ಟಿಗೆ ಒಂದು ಪ್ರಶ್ನೆ ಕಾಡುತ್ತಲೇ ಇತ್ತು. ಮಾನ್ಯತೆಗೆ ಬೇಕಿರುವುದು ಮಗಳು. ಹೀಗಾಗಿ ಅವಳ ಕೋಪ ದ್ವೇಷದಲ್ಲಿ ಒಂದು ಕಾರಣವಿದೆ. ಆದರೆ ವೈಶಾಖ ಮನೆಯ ಸೊಸೆಯಾಗಿ ಹಿಂಗ್ಯಾಕೆ ಮಾಡುತ್ತಿದ್ದಾಳೆ ಎಂಬುದು ಯಕ್ಷ ಪ್ರಶ್ನೆಯಾಗಿ ಆಗ ಕಿಟ್ಟಿಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಕಿಟ್ಟಿಗೆ ಬಂದಿದೆ ಅನುಮಾನ. ಕಿಟ್ಟಿಗೆ ಮೊದಲಿನಿಂದಲೂ ವೈಶಾಖದ ಮೇಲೆ ಅನುಮಾನವಿದೆ. ಶತ್ರುಗಳ ಜೊತೆಗೆ ವೈಶಾಖ ಯಾಕೆ ಸೇರಿದ್ದಾಳೆ ಎಂದು ಆ ಸತ್ಯವನ್ನು ತಿಳಿಯುವುದಕ್ಕೆ ಸಾಕಷ್ಟು ಸಲ ಪ್ರಯತ್ನವನ್ನು ಪಟ್ಟಿದ್ದಾನೆ. ಆದರೆ ಅದು ಸಾಧ್ಯವಾಗಿರಲಿಲ್ಲ. ಮನೆಯವರಿಗೆಲ್ಲ ಇನ್ನೇನು ಸತ್ಯ ಹೇಳಬೇಕೆಂದುಕೊಂಡಾಗ ವೈಶಾಖ ತಾಯಿಯಾಗಿರುವುದು ತಿಳಿಯಿತು. ಮನೆಯವರೆಲ್ಲ ಸಿಕ್ಕಾಪಟ್ಟೆ ಖುಷಿಪಟ್ಟರು. ಈಗ ಖುಷಿಯನ್ನು ಹಾಳು ಮಾಡಬಾರದೆಂದು ಸತ್ಯವನ್ನು ಹೇಳದೆ ಮುಚ್ಚಿಟ್ಟ. ಆದರೆ ಸತ್ಯ ತಿಳಿಯುವ ಹಂಬಲ ಕಿಟ್ಟಿಯದ್ದು. ಆದರೆ ವೈಶಾಖಳದು ಹಿಂಬಲಿಸಿಕೊಂಡು ಹೊರಟ. ತವರಿಗೆ ಬಂದ ವೈಶಾಖ ಈಗ ತುಂಬಾನೇ ಖುಷಿಯಾಗಿದ್ದಾಳೆ. ತಾಯಿಯಾಗುತ್ತಿರುವುದು ಅವಳಿಗೂ ಖುಷಿ ಕೊಟ್ಟಿದೆ. ಆ ಸಂತಸದ ವಿಚಾರವನ್ನು ತವರು ಮನೆಯವರಿಗೆ ಹೇಳಬೇಕೆಂದು ಓಡೋಡಿ ಬಂದಿದ್ದಾನೆ. ತಾಯಿಯಾಗುವ ವಿಚಾರವನ್ನು ತಾಯಿಗೆ ಹೇಳಿದಾಗ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಹೀಗಾಗಿಯೇ ವೈಶಾಖ ಸ್ವೀಟ್ ಬಾಕ್ಸ್ ಅನ್ನು ತೆಗೆದುಕೊಂಡು ತಾಯಿಯ ಮನೆಗೆ ಬಂದಿದ್ದಾಳೆ. ಕಿಟ್ಟಿ ಕೂಡ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ವೈಶಾಖ ಮನೆಯ ಒಳಗೆ ಹೋಗಿದ್ದನ್ನು ಕಂಡು ಸತ್ಯ ತಿಳಿಯುವ ಪ್ರಯತ್ನ ಮಾಡಿದ್ದಾನೆ. ಸತ್ಯ ತಿಳಿದು ಕಿಟ್ಟಿ ಶಾಕ್. ವೈಶಾಖ ನೇರ ಮನೆಗೆ ಒಳಗೆ ಹೋದಾಗ ಮೊದಲು ಸಿಕ್ಕಿದ್ದು ತಮ್ಮ. ಅಕ್ಕನನ್ನು ಕಂಡು ಕೊಂಚ ಕೋಪದಲ್ಲಿಯೇ ಇದ್ದ. ನೀನು ಏನು ಮಾಡಲು ಹೋದೆ? ಆಗ ಈಗ ಏನು ಮಾಡುತ್ತಿದ್ದೀಯ ಎಂದು ಕೇಳಿದ. ಆಗ ವೈಶಾಖ ಅದನ್ನು ಬಿಡು, ಮೊದಲು ಸ್ವೀಟ್ ತಗೋ, ಖುಷಿಯ ವಿಚಾರವನ್ನು ಹೇಳುತ್ತೇನೆ ಎಂದು ಸ್ವೀಟ್ ಕೊಟ್ಟಳು. ತಾನು ತಾಯಿಯಾಗುತ್ತಿದ್ದೀನಿ ಎಂದು ಕೂಡಲೇ ಕೈನಲ್ಲಿದ್ದ ಸಿಹಿಯನ್ನು ನುಚ್ಚು ನೂರಿ ಮಾಡಿ ವೈಶಾಖಳ ತಮ್ಮ ನೆಲಕ್ಕೆ ಎಸೆದು ಬಿಟ್ಟ. ದ್ವೇಷ ಹೊತ್ತು ಬಂದಿದ್ದ ವೈಶಾಖ. ಇಬ್ಬರ ನಡುವೆ ಮಾತುಕತೆ ಕಿಟ್ಟಿ ಮರೆಯಲ್ಲಿಯೇ ಕೇಳ್ತಾ ನಿಂತಿದ್ದ. ಆ ವಂಶವನ್ನು ನಿರ್ವಂಶ ಮಾಡ್ತೀನಿ ಅಂತ ಕೇಳಿ ಆ ಮನೆಗೆ ಹೋಗಿ ವಂಶದ ಕುಡಿಯನ್ನು ನಿನ್ನ ಹೊಟ್ಟೆಯಲ್ಲಿ ಹೊತ್ತಿದೆಯಾ? ನಾಚಿಕೆ ಆಗಲ್ವಾ? 25 ವರ್ಷ ದ್ವೇಷ ಇದೆ ಅಕ್ಕ. ನಾರಾಯಣಾಚಾರ್ಯರನ್ನು ಮೊದಲು ಸಾಯಿಸಿ ಆಮೇಲೆ ಎಲ್ಲರನ್ನು ಸಾಯಿಸ್ತೀನಿ ಅಂತ ನೀನು ಹೇಳಿದ್ದು ಎಂದಿದ್ದಾನೆ. ಶ್ರುತಿ ಟಾರ್ಗೆಟ್ ಮಾಡಿದ ವೈಶಾಖ ತಮ್ಮ ಈ ಸತ್ಯ ಹೇಳಿ ದ್ವೇಷದ ಬಗ್ಗೆ ತಿಳಿದ ಕಿಟ್ಟಿಗೆ ನಮ್ಮ ತಂದೆ ಅಂಥದ್ದೇನು ಮಾಡಿದ್ರು ಎಂಬ ಪ್ರಶ್ನೆ ಮೂಡಿದೆ. ಅತ್ತ ವೈಶಾಖಳು ತಮ್ಮ ಶ್ರುತಿಯನ್ನು ಟಾರ್ಗೆಟ್ ಮಾಡಿದ್ದಾನೆ. ಅವಳ ಹಿಂದೆ ಬಿದ್ದಿದ್ದಾನೆ. ಈ ವಿಚಾರ ಅಣ್ಣ ಅತ್ತಿಗೆ ವಿಚಾರ ಮುಟ್ಟಿಸಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.